ನಾವು ಬೆಳಗಾವಿ ಇಲ್ಲಿ ಶುಗರ್ ಕಮಿಷನರ್ ಆಫೀಸ್ ಮುಂದ ಪ್ರತಿಭಟನೆ ಮಾಡಿರ್ತಕ್ಕಂತ ಉದ್ದೇಶ ಏನಪ್ಪಾ ಅಂತಂದ್ರ ಸುಮಾರು 5,000 ಕೋಟಿ ರೂಪಾಯಿ ಕಬ್ಬಿನ ಬಾಕಿಯನ್ನ ಈ ರಾಜ್ಯದಲ್ಲಿ ಕಾರ್ಖಾನೆ ಮಾಲೀಕರ ಸುಮಾರು 3 ತಿಂಗಳ 4 ತಿಂಗಳ 2 ತಿಂಗಳ 1 ತಿಂಗಳ ಬಾಕಿ ಕೊಟ್ಟಿಲ್ಲ. ಇವತ್ತ ಸುಮಾರು 10-20 ಲಕ್ಷ ರೈತರು ಇವತ್ತು ಕಣ್ಣಾಗ ನೀರು ತಂದು ಅಳ್ತಾ ಇದಾರ. ಆದ್ರೂ ಕೂಡ ಈ ಕಬ್ಬಿನ ಬಿಲ್ ಅನ್ನು ಕೊಡಿಸ್ಬೇಕಂತೇಳಿ ಈ ರಾಜ್ಯದ ಮುಖ್ಯಮಂತ್ರಿ ಚಿಂತೆ ಮಾಡ್ಲಿಲ್ಲ, ಶುಗರ್ ಮಂತ್ರಿ ಚಿಂತೆ ಮಾಡ್ಲಿಲ್ಲ, ಈ 25 ಮಂದಿ ಶಾಸಕರು ಚಿಂತೆ ಮಾಡ್ಲಿಲ್ಲ. ಯಾಕಂದ್ರೆ ಇವತ್ತ ಕಬ್ಬು ಬೆಳೆಗಾರರ ಕೋಟ್ಯಾಂತರ ಜನ ಇವ್ರಿಗೆ ಮತದಾನ ಮಾಡಿದಾರ. ಇವತ್ತಲ್ಲಿ ಬೆಳಗಾವಿ ಒಳಗೆ ಬೆಂಗಳೂರು ಬಜೆಟ್ ಅಧಿವೇಶನ ನಡೆಯುತ್ತೆ, ಅಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಅಂದ್ರ ಇವರೆಲ್ಲ ರೈತ ದ್ರೋಹಿಗಳದಾರ. ರೈತರು ಸಾಯಿಲ್ಪ 12 ತಿಂಗಳ ಕಬ್ಬು ಬದ್ದೆ ನಾವ ಬಂಡವಾಳ ಹಾಕಿ 15 ತಿಂಗಳ ಬಿಲ್ ಬಂದಿಲ್ಲ, ಆ ಕುಟುಂಬ ಸಾಯಲಿಕರೇ ಬಾಕಿ ಕೊಡಿಸ್ಬೇಕನ್ನುವಂತ ಚಿಂತೆ ಸರ್ಕಾರಗಳಿಗಿಲ್ಲ, ಈ ಶುಗರ್ ಕಮಿಷನರ್ಗಿಲ್ಲ. ಈ ಕಾನೂನು ಕೂಡ ಇವತ್ ನೋಡ್ರಿ 14 ದಿವಸ ಕೊಡ್ಬೇಕ ಅನ್ನುವಂತ ಕಾನೂನು ಕೊಡದಿರ ಇವತ್ತು 3 ತಿಂಗಳ ಕೊಟ್ಟಿಲ್ಲ. ಅವ್ನೇನ್ ಆಕ್ಷನ್ ತಗೋಬೇಕನ್ನುವಂಥದ್ದು ಕೂಡ ಸರ್ಕಾರ ಕ್ರಮ ತಗೊಂಡಿಲ್ಲ. ಇಲ್ಲಿ ಕೂಡ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಮಾತಾಡಿಲ್ಲ. ನೋಡ್ರಿ, ದೊಡ್ಡ ದೊಡ್ಡ ಪ್ರಭಾವಿಗಳ ಬಾಕಿ ಉಳಿದವ, ನಿರಾಣಿ, ಪ್ರಭಾಕರ್ ಕೋರೆ, ಸತೀಶ್ ಜಾರಕಿಹೊಳಿ, ಇಂತ ದೊಡ್ಡ ದೊಡ್ಡ ಪ್ರಭಾವಿಗಳು, ಶಿವಶಂಕರಪ್ಪ, ಈ ರೀತಿ ಹಲವಾರು ಇವತ್ತು ಪ್ರಭಾವಿಗಳು ಕಾರ್ಖಾನೆಗಳು, ಸಹಕಾರ ರಂಗ ಕಾರ್ಖಾನೆಗಳು ಕೋಟಿ ಗಂಟೆ 106 ಕೋಟಿ, ಬೆಳಗಾವಿ ಜಿಲ್ಲಾ ಒಳಗ 1,000 ಕೋಟಿ, ಬಾಗಲಕೋಟೆ ಒಳಗೆ 1,500 ಕೋಟಿ, ಬೀದರ, ಯಾದಗಿರಿ, ಗುಲ್ಬರ್ಗ, ಇಡೀ ರಾಜ್ಯ ತುಂಬಾ ಇವತ್ತ 5,000 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಾರಂತಂದ್ರ ಇನ್ನೂ ಕೂಡ ಯಾರು ಮಾತಾಡ್ತಿಲ್ಲ. ಆ ಕಾರಣಕ್ಕಾಗಿ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಯಾದಗಿರಿಯಿಂದ ಇವತ್ತ 106 ಜನ ರೈತರು ಬಂದ ಪ್ರತಿಭಟನೆ ಮಾಡತ್ತು. ರಾಜ್ಯದ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡ್ತಾ ಇದೀವಿ, ನಾವಿಲ್ಲಿ ಹುಡುಗಾಟಿಕೆ ಮಾಡಕ್ ಬಂದಿಲ್ಲ. ಕಬ್ಬಿನ ಬಾಕಿಯನ್ನು ವಸೂಲಿ ಮಾಡ್ಕೊಂಡು ಹೋಗಕ್ಕಾಗಿ ಶುಗರ್ ಕಮಿಷನರ್ ಆಫೀಸ್ ಬಂದ್ ಮಾಡಿ ಪ್ರತಿಭಟನೆ ಮಾಡಕ್ ಬಂದು ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಅವರು ಕಬ್ಬಿನ ಬಾಕಿಯನ್ನು ರಾಜ್ಯದಲ್ಲಿ ಎಷ್ಟು ಬಾಕಿ ಉಳಿದೈತಿ ತಕ್ಷಣ ಬಾಕಿ ಕೊಡಿಸ್ಬೇಕು, ಸಾಯಂಕಾಲ ಆದೇಶ ಮಾಡ್ಬೇಕು, ಬಾಕಿ ಕೊಡಿಸ್ಬೇಕಿಲ್ಲ ಅಂದ್ರ ನಾವು ಅಹೋರಾತ್ರಿ ಆಗೋದು ಪ್ರತಿಭಟನೆ ಮಾಡಿ ಬಾಕಿ ವಸೂಲಿ ಮಾಡ್ಕೊಂಡು ಮನೆಗೆ ಹೋಗ್ತೇವೆ. ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗೆ, ಶುಗರ್ ಮಂತ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. 5,000 ಕೋಟಿ ರೂಪಾಯಿ ಬಾಕಿ ಉಳಿದೈತಿ ರಾಜ್ಯದಂತ, 5,000 ಕೋಟಿ ಉಳಿದೈತಿ. ಬೆಳಗಾವಿ ಒಳಗೂ ಕೂಡ 1,000 ಕೋಟಿ ರೂಪಾಯಿ ಉಳಿದೈತಿ. ಇಲ್ಲಿರ್ತಕ್ಕಂತ ಜಿಲ್ಲಾಧಿಕಾರಿ ಕೂಡ ಇಲ್ಲಿ ತಕ್ಷಣ ಬರ್ಬೇಕು, ಯಾಕಂದ್ರೆ ಅವ್ರಿಗೂ ಕೆಲಸ ಐತಿ. ಯಾಕೆ 1,000 ಕೋಟಿ ಗಂಟೆ ಇವತ್ತು ಕಾರ್ಖಾನೆ ಬಾಕಿ ಉಳಿಸ್ಕೊಂಡರು, ಅದಕ್ಕಾಗಿ ತಕ್ಷಣ ಜಿಲ್ಲಾಧಿಕಾರಿ ಕೂಡ ಬಂದವರು ಉತ್ತರ ಕೊಡಬೇಕು. ತಕ್ಷಣ ರಾಜ್ಯದ ಮುಖ್ಯಮಂತ್ರಿ ಯಾವುದು ಮುಲಾಜಿಲ್ದ ಕಬ್ಬಿನ ಬಾಕಿ ವಸೂಲಿ ಮಾಡಿ ಕೊಡ್ಲೇಬೇಕು. ಇಲ್ಲ ಅಂತಂದ್ರ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ವ್ಯವಸ್ಥೆ ಇಬ್ಬರು ರೈತರ ಪಾಲಿಗೆ ಸತತ ನಾವ ಇವತ್ತ ಹೋಗುವಂತ ಪರಿಸ್ಥಿತಿ ಮಾಡಿಬಿಡುತ್ತೆ. ಇವತ್ತು ತಕ್ಷಣ ಬಾಕಿ ವಸೂಲಿ ಮಾಡಿ ಕೊಡ್ಬೇಕಾದ್ರೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಏನ್ ಸರ್, ಇನ್ನು ರೈತರು ಬರ್ತಾ ಇದಾರೆ. ಯಾಕಂದ್ರೆ ರೈತರೆಲ್ಲ ಕೂತ್ ಕಾಯ್ತಾ ಇದಾರೆ ಏನೇನ್ ನಡೀತಿತ್ತು ಅನ್ನೋದ. ಇದನ್ನೆಲ್ಲ ನೋಡ್ಕೊಂಡ ನಿಮ್ಮ ಮೀಡಿಯಾ ದೇವರುಗಳ ಮುಖಾಂತರ ಅವ್ರಿಗೆ ಸಂದೇಶ ಹೋಗ್ತೈತಿ. ಎಲ್ಲಾ ಕಬ್ಬು ಬೆಳೆಗಾರರು ವಿನಂತಿ ಮಾಡ್ತಾ ಇದ್ದೀವಿ, 20 ಲಕ್ಷ ಕಬ್ಬು ಬೆಳೆಗಾರ ಮನ್ಯಾಗ ಕೂತ್ರೆ ಬಾಕಿ ಬರೋದಿಲ್ಲ. ಇವರೆಲ್ಲ ತಲೆ ಹಿಡಿಕಿದಾರ, ಇವರೆಲ್ಲ ಶ್ರೀಮಂತರಿದಾರು, ಬಂಡವಾಳಶಾಲಿಗಳಿದಾರು, ಅಗ್ರವಾಗಿ ಕೊಡುದಿಲ್ಲ. ನಾವೆಲ್ಲ ರೈತ ಬಂಧುಗಳು ನಾವಿಲ್ಲಿ ಬೆಳಗಾವಿ ಶುಗರ್ ಕಮಿಷನರ್ ಬರ್ಬೇಕಂತ ತಮ್ಮ ಮುಖಾಂತರ ಕರೆ ಕೊಡ್ತಾ ಇದ್ವಿ.